ನಾನು ಸುದೀಪ್ ಅಣ್ಣನ ತಾಯಿನ ಅಷ್ಟೊಂದು ನೋಡಿಲ್ಲ, ಬಟ್ ನೋಡಿದ್ದೀನಿ ನಾನು. ನೋಡಿ ಅವ್ರ ಆಶೀರ್ವಾದ ಎಲ್ಲ ತೊಗೊಂಡಿರೋದಿದೆ. ನಾವು ಪ್ರತಿ ಮ್ಯಾಚ್ಗೆ ಹೋಗ್ಬೇಕಾದ್ರೆ ಅಣ್ಣ ಅವ್ರ ಜೊತೆಗೆ ವೀಡಿಯೋ ಕಾಲಲ್ಲಿ ನಮ್ಮನ್ನ ಹತ್ರ ಎಲ್ಲ ಮಾತಾಡ್ಸೋರು. ಸೊ ಆ ಒಂದು ಬಾಂಡಿಂಗ್ ಇದೆ. ಸೊ ಅಂಥ ಮಗನ ಭೂಮಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ನಾವು ಇಡೀ ಕರ್ನಾಟಕ ಇಷ್ಟಪಡುವಂಥ ವ್ಯಕ್ತಿ ಅಂಥವ್ರನ್ನ ನಮಗೆ ಕೊಟ್ಟು ನಮಗೆ ಪರಿಚಯ ಮಾಡಿಸಿದ್ದಾರೆ. ಅಂಥ ವ್ಯಕ್ತಿ ಹೋದಾಗ ಎಲ್ಲರಿಗೂ ಕಣ್ಣಲ್ಲಿ ನೀರು ಬಂತು. ಅನ್ಫಾರ್ಚುನೇಟ್ ಅಣ್ಣ ಆ ಟೈಮಲ್ಲಿ ಇರೋಕ್ಕಾಗಲಿಲ್ಲ ಅನ್ನೋದೊಂದಿತ್ತು ಎಲ್ಲರಿಗೂ. ಎಲ್ಲರಿಗೂ ತುಂಬಾ ಭಾರನೇ ಆಯಿತು. ಅಂದರೆ ತುಂಬ ದುಃಖ ಆಯಿತು. ಯಾವುದೋ ಮಾಡಿದ ಮಿಸ್ಟೇಕಿಗೆ ಅವ್ರು ತುಂಬ ಲಾಂಗ್ ಅವರ್ಸ್ ನಿಂತ್ಕೊಂಡು ಅದನ್ನೆಲ್ಲ ಮಾತಾಡಿ ಹೋಗ್ಬೇಕಾಯ್ತು ಅನ್ನೋದೊಂದೆಲ್ಲ ಇತ್ತು. ಸೊ ತುಂಬಾ ಬೇಜಾರಾಯಿತು ಆವಾಗ. ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಆ ಫೀಲಿಂಗ್ಸ್ನ, ಬಟ್ ತುಂಬ ಬೇಜಾರಾಯಿತು. ಆ್ಯಂಡ್ ಆ ವ್ಯಕ್ತಿ ಬಗ್ಗೆ ಇನ್ನೂ ಒಂದು ಪ್ರೌಡ್ ಫೀಲಿಂಗ್ ಬಂತು. ಅಷ್ಟು ಇದಾಗಿದ್ರೂ, ಅಷ್ಟು ಕ್ರಿಟಿಕಲ್ ಸಿಚುವೇಶನ್ ಇದ್ದರೂ ಈ ಸ್ಟೇಜ್ನ ಬಿಟ್ಟೋಗಲಿಲ್ಲ. ಆ್ಯಂಡ್ ಅವ್ರ ಕರ್ತವ್ಯನಿಷ್ಠೆ ನಮಗೆಲ್ಲ ತುಂಬ ಗ್ರೇಟ್ ಅನ್ನಿಸ್ತು. ಯಾವಾಗ ಒಬ್ಬ ಮೆನ್ಸರ್ ಸ್ಪೆಷಲ್ ಅನ್ನಿಸ್ತಾನೆ ಈ ಥರ ವಿಚಾರಗಳಲ್ಲಿ, ಅವ್ರದ್ದು ಸ್ಟ್ಯಾಂಡ್ಸ್ ತಗೊಳ್ಳೋ ರೀತಿಗಳಲ್ಲಿ, ಅವ್ರು ಮಾಡೋ ಕೆಲಸನ ಎಷ್ಟು ಪ್ರೀತಿಸ್ತಾರೆ ಅನ್ನೋ ವಿಷಯಗಳಲ್ಲಿ ನಮ್ಗೆ ಇಷ್ಟ ಆಗ್ತಾ ಹೋದರು.